ಇನ್ನು ಭಗವದ್ಗೀತೆ ವಿಚಾರಕ್ಕೆ ಬರೋಣ. ಏನು ಗೊತ್ತಾ, ಈ BJP JDSನವ್ರು ಹಾಕಿರುವಂಥ ಟ್ರ್ಯಾಪಿಗೆ ಸರಿಯಾಗಿ ಸಿಕ್ಕಾಕೊಳ್ತಾರೆ ಕಾಂಗ್ರೆಸ್ನವರು. ಸದಾಕಾಲ ಇಂಥದ್ದೇ. ಈ ಧಾರ್ಮಿಕ ವಿಚಾರದಲ್ಲಿ ಜೊತೆಗೆ ಸಿದ್ಧಾಂತಿಕ ವಿಚಾರದಲ್ಲಿ ಸರಿಯಾಗಿ ಲಾಕ್ ಆಗ್ತಾರೆ. ಕುಮಾರಸ್ವಾಮಿ ಅವರು ಬರೆದಿರುವಂಥದ್ದು ಪತ್ರವನ್ನು ಕೇಂದ್ರದ ಶಿಕ್ಷಣ ಮಂತ್ರಿಗಳಿಗೆ. ಅದು ಜಾರಿ ಆದರೆ ಎಲ್ಲಿಗಾಗಬೇಕು? ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ಸಿಗೆ ಆಗಬೇಕು. ಸ್ಟೇಟ್ನಲ್ಲಿರುವಂಥ ಮಂತ್ರಿಗಳೆಲ್ಲ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಹಿಂದೂ ವಿರೋಧಿಗಳು ಅನ್ನುವಂಥ ಪಟ್ಟ ಕಟ್ಟೋದ್ರಲ್ಲಿ ತಾವು ಕಟ್ಕೊಳ್ಳೋದ್ರಲ್ಲಿ 100% ಇದರಲ್ಲಿ ಮುಂದುವರಿತಾ ಇದ್ದಾರೆ. ಯಾವ ಅನುಮಾನನೂ ಬೇಡ ಅದರಲ್ಲಿ. ಅವ್ರು ಅಲ್ಲಿಗೆ ಪತ್ರ ಬರೆದಿದ್ದಾರೆ. ಬಿಡ್ರಿ, ಕೇಂದ್ರ ಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳೋದು ಬಿಟ್ಬಿಟ್ಟು ಕುರಾನ್ ಸೇರಿಸ್ತಾರೇನ್ರಿ, ಬೈಬಲ್ ಸೇರಿಸ್ತಾರೇನ್ರಿ ಅಂತ ಕೇಳಕ್ಕೆ ಶುರು ಮಾಡಿದರೆ ಏನನ್ಸುತ್ತೆ ನೋಡಿ ಸ್ಟೋರಿಯನ್ನು. ಪಠ್ಯಗಳಲ್ಲಿ ಭಗವದ್ಗೀತೆ ಸೇರ್ಪಡೆಗೆ ಪತ್ರ. ನಾನೇನು ಮಹಾಪರಾಧ ಮಾಡಿಲ್ಲ ಎಂದ HDK. ತಮ್ಮ ನಡೆ ಸಮರ್ಥಿಸಿಕೊಂಡ HD ಕುಮಾರಸ್ವಾಮಿ. ಹೌದು, ಪಠ್ಯಗಳಲ್ಲಿ ಭಗವದ್ಗೀತೆ ಸೇರ್ಪಡೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದು, ಸಿಎಂ ಸಿದ್ದರಾಮಯ್ಯ ಕೂಡ HDK ಕುಮಾರಸ್ವಾಮಿ ಬಿಜೆಪಿಗೆ ಸೇರಿದ ಬಳಿಕ ಸೈದ್ಧಾಂತಿಕ ವೈಜ್ಞಾನಿಕತೆ ಮರೆತು ಮನುವಾದಿಯಾಗಿದ್ದಾರೆ ಎಂದು ಟೀಕಿಸಿದರು. ಈ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದು, ಧರ್ಮೇಂದ್ರ ಪ್ರಧಾನ್ಗೆ ಪತ್ರ ಬರೆದಿದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ. ನಾನು ಭಗವದ್ಗೀತೆ ಪಠಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಕಾರ್ಯಕ್ರಮ ಮುಗಿಸಿ ನಾನು ಬರಬೇಕಾದರೆ ಶಾಲಾ ಪಾಠದಲ್ಲಿ ಸೇರಿಸುವ ಬಗ್ಗೆ ಸ್ವಾಮೀಜಿಗಳು ಮನವಿ ನೀಡಿದ್ದರು. ಈ ಹಿನ್ನೆಲೆ ನಾನು ಧರ್ಮೇಂದ್ರ ಪ್ರಧಾನರಿಗೆ ಪತ್ರ ಬರೆದಿದ್ದೇನೆ ಅಷ್ಟೇ. ಆದರೆ ನಾನೇನೋ ಮಹಾಪರಾಧಕ್ಕೆ ಕೈ ಹಾಕಿದಂತೆ ಬಿಂಬಿಸಲಾಗುತ್ತಿದೆ. ಕುಮಾರಸ್ವಾಮಿ ಅವರು ಯಾವಾಗ ಮನುವಾದಿಗಳಾದ್ರು? ಬಿಜೆಪಿ ಸೇರಿದ ಬಳಿಕ ಸೈದ್ಧಾಂತಿಕತೆ ವೈಜ್ಞಾನಿಕತೆ ಮರೆತು ಮನುವಾದಿಯಾಗಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಪತ್ರಕರ್ತರ ಮುಂದೆ ಟೀಕಿಸಿದ್ದಾರೆ. ವಿರೋಧ ಪಕ್ಷಗಳನ್ನು ತೇಜೋವಧೆ ಮಾಡುವ ಹವ್ಯಾಸ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ. ಇವತ್ತಿನ ದಿನದಲ್ಲಿ ಸಮಾಜದ ಒಂದು ವಾತಾವರಣವನ್ನು ಸರಿಪಡಿಸಲಿಕ್ಕೆ ಅತ್ಯಂತ ಅವಶ್ಯಕ. ಇದರ ಬಗ್ಗೆ ಕೇಂದ್ರದ ಸಚಿವರ ಜೊತೆ ಚರ್ಚೆ ಮಾಡಿ ಅಂತಕ್ಕಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲೇ ನಾನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೆದಿದ್ದೆ. ನಾನೇನೋ ಮಹಾನ್ ಅಪರಾಧವನ್ನು ಭಗವದ್ಗೀತೆಯನ್ನು ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು ಯಾವುದೋ ಮಹಾನ್ ಅಪರಾಧಕ್ಕೆ ಕೈ ಹಾಕಿದ್ದೇವೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಮಾಧ್ಯಮದ ಸ್ನೇಹಿತರ ಮುಂದೆ ಚರ್ಚೆ ಮಾಡಿದ್ರು. ಕುಮಾರಸ್ವಾಮಿಯವರು ಯಾವಾಗ ಮನೋವಾದಿಗಳಾದರೂ ಅವರು BJPಯ ಜೊತೆ ಸೇರಿದ ನಂತರ ಸೈದ್ಧಾಂತ ವೈಜ್ಞಾನಿಕತೆ ಎಲ್ಲ ಬಿಟ್ಟು ಮನೋವಾದಿ ಆಗಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ನಾನೇನು ಮನು ಸಂಸ್ಕೃತಿಯನ್ನು ಪ್ರೇರೇಪಿಸಿಲ್ಲ. ಭಗವದ್ಗೀತೆ ಗಾಂಧೀಜಿಯ ಮೇಲೂ ಪ್ರಭಾವ ಬೀರಿತ್ತು. ಸಿಎಂ ಟೀಕೆ ಬೆನ್ನಲ್ಲೇ ಕುಮಾರಸ್ವಾಮಿ ಸ್ಪಷ್ಟನೆ. HD ಕುಮಾರಸ್ವಾಮಿ ಮನುವಾದಿ ಎಂಬ ಕಾಂಗ್ರೆಸ್ ಟೀಕೆಯನ್ನು HD ಕುಮಾರಸ್ವಾಮಿ ತಿರಸ್ಕರಿಸಿದ್ದಾರೆ. ಭಗವದ್ಗೀತೆ ಸೇರಿದಂತೆ ಯಾವುದೇ ಧರ್ಮವನ್ನು ನಾನು ಅಪಪ್ರಚಾರ ಮಾಡಲ್ಲ, ಮನು ಸಂಸ್ಕೃತಿಯನ್ನು ಪ್ರೇರೇಪಿಸಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ HD ಕುಮಾರಸ್ವಾಮಿ ಹಿಂದೆ ತಾವೇ ಭಗವದ್ಗೀತೆಯ ಅಪ್ರಸ್ತುತತೆಯ ಬಗ್ಗೆ ಮತ್ತು ಸರ್ಕಾರವು ಹೊಂದಿರಬೇಕಾದ ಜವಾಬ್ದಾರಿಯ ಬಗ್ಗೆ ಮಾತನಾಡಿದ್ದರ ಬಗ್ಗೆ ಟ್ವೀಟ್ ಮಾಡಿದ್ದ ಮಹದೇವಪ್ಪ ಹಾಗೂ HDK ತಿರುಗೇಟು ಕೊಟ್ಟಿದ್ದಾರೆ. ಭಗವದ್ಗೀತೆ ಗಾಂಧಿ ಅವರ ಮೇಲೆ ಹೇಗೆ ಪ್ರಭಾವ ಬೀರಿತು ಎಂದು ಅವರೇ ಹೇಳಿಕೊಂಡಿದ್ದಾರೆ. ಸಮಾಜದಲ್ಲಿ ಪ್ರತಿ ಮಕ್ಕಳಿಗೂ ಕಲಿಸಿ ಎಂದು ಹೇಳಿದ್ದೇನೆ, ಯಾವುದೇ ಒಂದು ಸೀಮಿತ ಧರ್ಮದ ಮಕ್ಕಳಿಗೆ ಕಲಿಸಿ ಎಂದು ಹೇಳಿಲ್ಲ ಎಂದಿದ್ದಾರೆ. ಬುದ್ಧಿ ನಷ್ಟವಾದ ಮೇಲೆ ಮನುಷ್ಯನು ಪೂರ್ತಿ ನಾಶವಾದಂತೆ. ಮಹಾತ್ಮ ಗಾಂಧಿಯವರು ಆ ಪದದ ಅರ್ಥ ಹೇಳಿರೋದು ಭಗವದ್ಗೀತೆಯಲ್ಲಿ ಏನಿದೆ ಅಂತಕ್ಕಂಥದ್ದು. ಈ ಶ್ಲೋಕಗಳು ನನ್ನ ಹೃದಯವನ್ನು ಮುಟ್ಟಿದವು, ಅವು ಈಗಲೂ ನನ್ನ ಕಿವಿಯಲ್ಲಿ ಧ್ವನಿಸುತ್ತಿವೆ. ಭಗವದ್ಗೀತೆ ಅಮೂಲ್ಯ ಗ್ರಂಥವೆಂದು ನನಗೆ ಆಗ ತೋರಿತು. ಆ ಭಾವನೆ ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ ಬೆಳೆಯುತ್ತಲೇ ಬಂದಿದೆ. ಸತ್ಯದ ಜ್ಞಾನ ಸಂಪಾದನೆಗೆ ಈ ಗ್ರಂಥ ಸರ್ವೋತ್ಕೃಷ್ಟವಾದದೆಂದು ನಾನು ಇಂದು ಭಾವಿಸುತ್ತೇನೆ. ನನ್ನ ನಿರಾಶೆಯ ಸಂದರ್ಭಗಳಲ್ಲೆಲ್ಲ ಈ ಗ್ರಂಥ ನನಗೆ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಭಗವದ್ಗೀತೆಯ ಎಲ್ಲ ಇಂಗ್ಲೀಷ್ ಅನುವಾದಗಳನ್ನು ನಾನು ಓದಿದ್ದೇನೆ. ಇದು ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆಯ ಒಂದು ಶ್ಲೋಕದ ಬಗ್ಗೆ ವಿವರಣೆ ಕೊಟ್ಟಿರ್ತಕ್ಕಂಥದ್ದು. ಶಾಲೆ ಮತ್ತು ಕಾಲೇಜುಗಳ ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆಯನ್ನು ಪಠ್ಯವನ್ನಾಗಿ ಅಳವಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ HD ಕುಮಾರಸ್ವಾಮಿಯವರು ಒಂದು ಪತ್ರವನ್ನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಬರೆದಿದ್ದರು. ಈ ಒಂದು ಬೆಳವಣಿಗೆಗೆ ಕಾಂಗ್ರೆಸ್ ತೀವ್ರವಾದಂಥ ಟೀಕೆಯನ್ನು ವ್ಯಕ್ತಪಡಿಸಿತ್ತು. ಈ ಟೀಕೆಗಳಿಗೆ ಇವತ್ತು HD ಕುಮಾರಸ್ವಾಮಿಯವರು ಉತ್ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಭವಿಷ್ಯದ ಪೀಳಿಗೆಯನ್ನು ಸರಿದಾರಿಗೆ ತರುವಂಥ ದೃಷ್ಟಿಯಿಂದ ಭಗವದ್ಗೀತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗುತ್ತೆ. ನೈತಿಕತೆ, ಸಮಾಜದ ಪ್ರೀತಿ ಮತ್ತು ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆಗಳ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಭಗವದ್ಗೀತೆಯಲ್ಲಿದ್ದಾವೆ. ಗಾಂಧೀಜಿಯವರ ಮೇಲೆ ಈ ಒಂದು ಭಗವದ್ಗೀತೆ ಸಾಕಷ್ಟು ಪ್ರೇರಣೆಯನ್ನು ಕೊಟ್ಟಿತ್ತು, ಅವರ ಮೇಲೆ, ಅವರ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಕೂಡ ಬೀರಿತ್ತು. ಹೀಗಾಗಿ ಭವಿಷ್ಯದ ಪೀಳಿಗೆಯನ್ನು ಸರಿದಾರಿಗೆ ತರುವಂತಹ ದೃಷ್ಟಿಯಿಂದ ಭಗವದ್ಗೀತೆ ಪಠ್ಯದಲ್ಲಿ ಅಳವಡಿಸುವಂಥದ್ದು ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ ನಾನು ಹೇಳಿದ್ದೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಗವದ್ಗೀತೆ ಓದಿದ ಕೂಡಲೇ ಹೊಟ್ಟೆ ತುಂಬಲ್ಲ ಎಂದಿದ್ದು ನಿಜ. ಭಗವದ್ಗೀತೆಯ ಸಾರ್ವಕಾಲಿಕ ಮೌಲ್ಯವನ್ನು ಪ್ರಶ್ನಿಸಿಲ್ಲ ಎಂದ ಎಚ್ಡಿಕೆ, ಇನ್ನು ಭಗವದ್ಗೀತೆ ಓದಿದ ತಕ್ಷಣ ಹೊಟ್ಟೆ ತುಂಬಲ್ಲ ಎಂದು ಅಂದು ಹೇಳಿದ್ದು ನಿಜ ಎಂದು ಒಪ್ಪಿಕೊಂಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದಿನ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿ ಹಾಕಲು ಭಗವದ್ಗೀತೆಯನ್ನು ಮುಂದಿಟ್ಟುಕೊಳ್ಳುವುದು ಬೇಡ ಎಂಬರ್ಥದಲ್ಲಿ ಆ ಮಾತನ್ನು ಹೇಳಿದ್ದೇನೆ ವಿನಃ ಭಗವದ್ಗೀತೆಯ ಸಾರ್ವಕಾಲಿಕ ಮೌಲ್ಯವನ್ನು ಪ್ರಶ್ನಿಸಿಲ್ಲ ಎಂದಿದ್ದಾರೆ. ಜೊತೆಗೆ ತಮ್ಮ ಹಿಂದಿನ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಈಗ ವ್ಯಂಗ್ಯವಾಡುವ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ತಮ್ಮ ನಿರಾಸೆಯ ಸಂದರ್ಭಗಳಲ್ಲಿ ಭಗವದ್ಗೀತೆ ಅಮೂಲ್ಯವಾದ ಸಹಾಯ ಮಾಡಿದೆ ಎಂದು ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ ಎಂದ ಕುಮಾರಸ್ವಾಮಿ ಮಹಾತ್ಮ ಗಾಂಧೀಜಿಯವರ ಆತ್ಮಕಥನವನ್ನು ಉಲ್ಲೇಖಿಸಿದರು. ನಮ್ಮ ಸಂಸ್ಕೃತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದ ಶಾಂತಿ, ಸೌಮ್ಯತೆ, ಸಂಯಮ, ಬಾಂಧವ್ಯ, ಶಿಸ್ತುಬದ್ಧ ಬದುಕಿಗೆ ಭಗವದ್ಗೀತೆ ಪ್ರೇರಣೆ ನೀಡುತ್ತದೆ ಎಂದಿದ್ದಾರೆ. ಅವತ್ತು ಭಗವದ್ಗೀತೆ ಬಗ್ಗೆ ಅದನ್ನು ಓದಿದ ತಕ್ಷಣ ಹೊಟ್ಟೆ ತುಂಬಲ್ಲ ಅಂತ ಹೇಳಿರೋದು ನಿಜ, ಅದು ಇರೋ ಫ್ಯಾಕ್ಟೂ. ಆದರೆ ನಮ್ಮ ಸಂಸ್ಕೃತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದಂಥ ಶಾಂತಿ, ಸಂಯತೆ, ಒಂದು ಬಾಂಧವ್ಯ, ಒಂದು ಶಿಸ್ತುಬದ್ಧವಾದಂಥ ಬದುಕು, ಇದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಇದು ಭಗವದ್ಗೀತೆ. ಯಾವುದೋ ಸಮಾಜಗಳನ್ನು, ಯಾವುದೋ ಧರ್ಮವನ್ನು ಹೀಯಾಳಿಸ್ಬೇಕು ಅಂತಕ್ಕಂಥದ್ದಿಲ್ಲ ಇಲ್ಲಿ. ಇವತ್ತು ನಾನು ಹೇಳೋದಕ್ಕೆ ಕಾರಣ, ನಾವು ಚಿಕ್ಕ ಮಕ್ಕಳಿಂದ ಭಗವದ್ಗೀತೆನೂ ಓದಿದ್ದೀವಿ, ರಾಮಾಯಣ ಮಹಾಭಾರತನೂ ಓದಿದ್ದೀವಿ. ಇವತ್ತು ಸಹ ಅವತ್ತಿನ ಈ ಒಂದು ಸಂದೇಶಗಳೇನಿದೆ ಪ್ರಸ್ತುತ ಅಂತಕ್ಕಂಥದ್ದನ್ನು ಯಾರೂ ತೆಗೆದುಹಾಕೋಕ್ಕಾಗಲ್ಲ. ಭಗವದ್ಗೀತೆಯನ್ನು ಓದಿದರೆ ಹೊಟ್ಟೆ ತುಂಬಲ್ಲ ಅನ್ನುವಂತಹ ಹೇಳಿಕೆಯನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ಹೌದು, ನಾ ಈ ರೀತಿ ಹಿಂದೆ ಹೇಳಿದ್ದೆ, ಆದರೆ ಆ ಮೂಲಕ ನಾನು ಭಗವದ್ಗೀತೆಯನ್ನು ಸಾರ್ವಕಾಲಿಕವಾಗಿ ಮೌಲ್ಯಮಾಪನವನ್ನು ಮಾಡ್ತಾ ಇಲ್ಲ. ಜೀವನಕ್ಕೆ ಬೇಕಾದಂಥ ಸಾಕಷ್ಟು ಪ್ರೇರಣಾದಾಯಕ ವಿಷಯಗಳು ಭಗವದ್ಗೀತೆಯಲ್ಲಿದ್ದಾವೆ. ಅದನ್ನು ಹೊರತುಪಡಿಸಿ ನಾನು ಸಂಪೂರ್ಣವಾಗಿ ಅದನ್ನು ಓದುವಂಥದ್ದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಕಾಂಗ್ರೆಸ್ ತನ್ನ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯಾದಂಥ ಹಳೆಯ ಹೇಳಿಕೆಗಳಿಗೆ ಮತ್ತಷ್ಟು ಸೊಪ್ಪು ಸೇರಿಸಿ ಹಾಕುವಂಥದ್ದು ಸರಿಯಲ್ಲ. ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡಬೇಕು, ಇಂತಹ ಹೇಳಿಕೆಗಳನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ದಾರೆ. ಪಠ್ಯದಲ್ಲಿ ಖುರಾನ್, ಬೈಬಲ್ ಸೇರಿಸುತ್ತಾರಾ? ಕುಮಾರಸ್ವಾಮಿಗೆ ಈಗ ಭಗವದ್ಗೀತೆ ನೆನಪಾಗಿದ್ಯಾ? 2 ಬಾರಿ ಸಿಎಂ ಆಗಿದ್ದಾಗ ಏಕೆ ನೆನಪಾಗಿಲ್ಲ? ಎಚ್ಡಿಕೆ ವಿರುದ್ಧ ನಾಯಕರು ವಾಗ್ದಾಳಿ. ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆಗೆ ಪತ್ರ ಬರೆದ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ರಾಜಕಾರಣಕ್ಕೋಸ್ಕರಕ್ಕಾಗಿ ಭಗವದ್ಗೀತೆಯನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸುವುದು ಆಗಬಾರದು. ನಮ್ಮದು ಜಾತ್ಯತೀತ ದೇಶ. ಎಲ್ಲಾ ಜಾತಿ, ಮತ, ಪಂಥ, ಧರ್ಮದ ಬಗ್ಗೆ ಮಾಹಿತಿ ಪಠ್ಯ ಪುಸ್ತಕದಲ್ಲಿ ಬರಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿ, ಕುಮಾರಸ್ವಾಮಿ ಅವರಿಗೆ ಈಗ ಭಗವದ್ಗೀತೆ ನೆನಪಾಗಿದೆ. ಅವರು 2 ಬಾರಿ ಸಿಎಂ ಆಗಿದ್ರು, ಅವರ ತಂದೆ ಪ್ರಧಾನಮಂತ್ರಿಯಾಗಿದ್ದರು. ಆವಾಗ ಇದು ಯಾಕೆ ನೆನಪಾಗಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಮ್ಮದು ಜಾತ್ಯತೀತ ದೇಶ, ಖುರಾನ್, ಬೈಬಲ್ ಎಲ್ಲವನ್ನು ಸೇರಿಸಬೇಕಾ ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಎಂದಿದ್ದಾರೆ. ಪಠ್ಯಪುಸ್ತಕದಲ್ಲಿ ಎಲ್ಲ ಧರ್ಮದ ವಿಚಾರಗಳು ಬರಬೇಕು. ನಮ್ಮ ಜಾತ್ಯತೀತ ದೇಶ, ಪಠ್ಯಪುಸ್ತಕದಲ್ಲಿ ಏನಿದೆ ಅದರಲ್ಲಿ ಏನಾದರೂ ಪರಿಷ್ಕರಣೆ ಆಗುವಂಥದ್ದಿದ್ರೆ ಆಗ್ಬೋದು. ಬಟ್ ಅದಕ್ಕೆಲ್ಲ ಯಾವುದೇ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ, ಒಂದು ಕೋಮಿಗೆ ಅಥವಾ ಒಂದು ಭಾಷೆಗೆ ಸೀಮಿತ ಆಗಬಾರ್ದು. ಪಠ್ಯಪುಸ್ತಕದಲ್ಲಿ ಈ ರಾಜಕಾರಣಕ್ಕೋಸ್ಕರ ಮಾಡುವಂಥದ್ದಕ್ಕೆ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದಕ್ಕೆ ನಾವು ಕೇಳೋದು, ಸಂವಿಧಾನದಲ್ಲಿ ಆ ರೀತಿ ಅವಕಾಶ ಇದ್ದರೆ ಮಾಡೋಣ. ಸಂವಿಧಾನದಲ್ಲಿ ಆ ರೀತಿ ಅವಕಾಶ ಇಲ್ಲ ಅಂತಂದ್ರೆ ಇದಕ್ಕೆ ಮಾಡಬೇಕು. ಅವ್ರು ಯಾರಿಗೆ ಪ್ಲೀಸ್ ಇಷ್ಟು ವರ್ಷ ಅವ್ರು ರಾಜಕೀಯದಲ್ಲಿದ್ದರು, ಅವ್ರ ತಂದೆಯರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿದ್ದರು, ಇವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿವರೆಗಳಲ್ಲಿ ಇವತ್ತಾಕೆ ಕೇಳಬೇಕಂತೆ? ಈ ಜ್ಞಾನೋದಯ ಅಂತ ಅವ್ರಿಗೆ ಕೇಳಬೇಕು. ಮತ್ತು ರಾಮಾಯಣ ಬೇಡ, ಮತ್ತು ಭಗವದ್ಗೀತೆ ಬೇಕಂದ್ರೆ ರಾಮಾಯಣ ಬೇಡ ಆಗ್ಯದ ಅಂದ್ರೆ ಕುರಾನ್ ಬೇಡ. ಒಟ್ನಲ್ಲಿ ಪಠ್ಯಗಳಲ್ಲಿ ಭಗವದ್ಗೀತೆ ಸೇರ್ಪಡೆ ವಿಚಾರವಾಗಿ ಎಚ್ಡಿಕೆ ಮತ್ತು ಕಾಂಗ್ರೆಸ್ ನಾಯಕರ ಜಟಾಪಟಿ ಮುಂದುವರೆದಿದ್ದು, ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಪತ್ರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಮುಂದೆ ಇದು ಎಲ್ಲಿವರೆಗೆ ಹೋಗುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.